ಲೇ ಪದ್ದಿ ಬಿಳೆ ಸೀರೆ ತೆಗ್ದಾಕ್ದೇನೆ ಅಲ್ಲೇ ರೂಮಗೆ ಮಡಗಿದ್ದೀನಲ್ಲ. ನೀನೇ ಹೇಳ್ತೀರ ಅಮ್ಮಗಳೇನು ಬರಬಾರ್ದು, ನಾವೇ ಮಾಡ್ಕೊಂಬಿಟ್ಟು ಕರ್ಕೊಂಬಿಟ್ಟು ಬರ್ತೀವಿ ಅಂತ. ಅದಕ್ಕೆ ನಾನು ಇಲ್ಲೇ ನಿಂತ್ಕೊಬಿಟ್ಟೆ. ನೀನ್ ಇಲ್ಲೇ ಇರು, ಸೀರೆ ತೆಗ್ದಾಕಿದ್ಯಾ? ಯಾಕಂದ್ರೆ ಉಡಿಸ್ಬಿಟ್ಟು ಹಂಗೆ ಎಲ್ಲ ಇದು ಮಾಡ್ಬಿಟ್ಟು ಕರ್ಕೊಂಬಿಟ್ಟು ಬರ್ತೀವಿ. ಅಲ್ಲೇ ಹಾಕಿದ್ದೀನಿ ನೋಡಿ. ಸರಿ ಇರು. ನನ್ನ ಮಗಳು ಇನ್ನೂ ಸಣ್ಣೋಳು, ನೋಡಿದ್ರೆ ನನಗೆ ಸರಿ ಆಯ್ತದೆ, ಇಷ್ಟು ಬಿರ್ನೆ ಬೆಳ್ಕೊಬಿಟ್ಲಲ್ಲ ಅಂತ. ನಡಿ ನಡಿ ಕೂತ್ಕ ನಡಿ. ಬಾ ಮಗಳೇ ಬಾ ಕೂತ್ಕ ಬಾ. ನಡಿಯವ್ವ ನಡಿ ಕೂತ್ಕ ನಡಿ. ಅಮ್ಮ ನಂಗೆ ಸೀರೆ ಉಟ್ಕೊಳಕ್ ಒಂಥರ ಆಗ್ತೈತೆ ಕಣಮ್ಮ. ನಾನು ಸೀರೆ ಉಟ್ಕೊಳಲ್ಲ ಕಣಮ್ಮ, ಬಿಚ್ಚಾಕ್ತೀನಿ ಕಣಮ್ಮ. ಅಯ್ಯೋ ಮಗಳೇ, ಈಗ ಬಿಚ್ಚಾಕ್ತೀನಿ ಅದು ಇದು ಅಂತೆಲ್ಲ ಅನ್ನಬಾರ್ದು. ಸುಮ್ಮನಿರು. ಶಾಸ್ತ್ರ ಅಷ್ಟೇನೆ 3 ದಿನನೇನೆ, 3 ದಿನ ಈ ಸೀರೆ ಬಿಳೆ ಸೀರೆ ಉಟ್ಕೋಬೇಕು ಕಣಮ್ಮ. ಶಾಸ್ತ್ರ ನೀನು ಮುಂದೆ ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ಎಲ್ಲನೂ ನಾವು ಹೇಳಿದ್ದೆಲ್ಲನೂ ಮಾಡಬೇಕು. ಮುಂದೆ ಒಳ್ಳೇದಾಗ್ಬೇಕು ತಾನೇ. ಇರು 3 ದಿನನೇ ಸೀರೆ. ಆಮೇಲೆ ನೀನೇನು ಉಟ್ಕೊಂಡ್ಲು ಬೇಡ, ಏನೂ ಮಾಡಲ್ಲ. ನಾನೇ ಹೊಸ್ಕೆ ಪಸ್ಕೆ ಎಲ್ಲ ಹಾಕೋದು ಇಲ್ಲ, ಶಾನೆ ಎಲ್ಲ ದುಡ್ಡುಗಳು ಖರ್ಚು ಮಾಡ್ಕೊಂಡು. ನೋಡಿ ನಿಮ್ಮಪ್ಪ ಕೊತ್ತಿಗೆ ಹಣ ಒಂದು ಮಾಡಿಸ್ಕೊಡನಿ, ಏನೋ ಎತ್ತ ಇಲ್ಲ. ಬರ್ಲಿರಿ ನಿಮ್ಮ ಅಪ್ಪಂಗೆ ಹೇಳ್ತೀನಿ. ಅಕ್ಕ ಇನ್ನೇನು ಬೇಕು ಹೇಳಕ್ಕ? ಲೇ ಪೊದ್ದಿ ಅರಸಿನ ಕುಂಕುಮ ತಟ್ಟೆ ತಕೊಬಿಟ್ಟು ಬಾ. ಹಂಗೇನೆ ನೀ ಆರತಿ ತಟ್ಟೆ ತಕೊಬಿಟ್ಟು ಬಾ. ನಿನ್ನೆ ನೀರು ಇದ್ದಿದ್ದೆಲ್ಲ ಆಯ್ತಲ್ಲ, ಆರತಿ ಎತ್ಬಿಟ್ಟು ಈಗ 3 ದಿನ ಇಲ್ಲೇ ಏನಿಯ ಕೂರ್ಸು. ನಿಮ್ಗೇನು ಶಾಸ್ತ್ರ ಆಯ್ತದನ್ನು ಮಾಡಿವಂತೆ. ಹೋಗಿ ಸರ್ನ ತಕೊಬಿಟ್ಟು ಬಾ ಹೋಗು. ಅಷ್ಟೇ ನಿನ್ನಕ್ಕ, ಇನ್ನೇನು ಮೊದಲು ತುಂಬಕ್ಕೆ. ಇವಾಗ ಇನ್ನೇನದೇ ಕೊಬ್ಬರಿ ಬಟ್ಲು ಕಡಲೆ ಪಪ್ಪ ತೋರಿಸಿದಿಲ್ಲ ನಿನ್ನ ಗಂಡನ ಹತ್ರ, ಅಷ್ಟು ಸಾಕ್ಬಿಡು. ಸರಿ ಸರಿ, ಏನು ಚಿಂತೆ ಮಾಡಬೇಡ ಕಣಮ್ಮ, ಎಲ್ಲ ಹಿಂಗೇನೇನೆ ಸರಿನಾ? ಶಾಸ್ತ್ರ ಇದೆಲ್ಲನೂ ನಿನಗೆ ಗೊತ್ತಾಗಲ್ಲ, ಚಿಕ್ಕ ಹುಡುಗಿ ಅಲ್ವಾ. ನಾವೆಲ್ಲ ಹಿಂದಿನ ಕಾಲದಾಗರೆಲ್ಲ ಏನು ಮಾಡಿದ್ರು ಶಾಸ್ತ್ರಕ್ಕೆ ಮಾಡಿರ್ತಾರೆ. ಏನಕ್ಕ ನಿನ್ನ ಮಗಂಗೆ ಹೇಳ್ಬಿಟ್ಟು ನಿನ್ನ ಮೊಮ್ಮಗಳಿಗೊಂದು ಸರ ಮಾಡಿಸ್ಕೊಳಕ್ಕಾಗಲ್ವೇ ಹೇಳೊಬ್ಳಿಗೆ? ಅಯ್ಯೋ ನಿನ್ನ, ನಾನು ಹೇಳ್ತಾನೆ ಇದ್ದೀನಿ, ಆದರೆ ಕೇಳಬೇಕಲ್ಲಮ್ಮ. ನನ್ನ ಮಗ ಏನು ಮಾಡಿಯ? ನನ್ನ ಮಗ ಅಂತೂ ಕೂಲಿ ನಾಲಿ ಮಾಡ್ಕೊಂಡು ಒಂದು ವ್ಯವಸಾಯ ಮಾಡ್ಕೊಂಡು ದುಡ್ಡು ಮಾಡಬೇಕು ಅಂದರೆ ಯೋಸ್ ಕಷ್ಟ ಅಂತ ನಿಂಗೇನು ಗೊತ್ತಿಲ್ವೇ? ಅಯ್ಯೋ ಬುಡತ್ತ, ನೀನು ಯಾಕೆ ಸುಮ್ಮನೆ ಹೇಳೋದು? ಈಗ ನನ್ನ ಸೊಸೆ ಏನಾರ ಮಾಡಿದ್ರೆ ಮಾಡ್ದಂಗೆ ಅಷ್ಟೇ ನೀನು. ನನ್ನ ಮಗ ಅದ್ರ ಬಗ್ಗೆ ತಲೆನೇ ಕಿವಿಗೆ ಹಾಕೊಳಕ್ಕಿಲ್ಲ ಬಿಡು. ತಗದೆ ಕಾರ್ತಿ ತಟ್ಟೆಯ. ನನ್ನ ಗಂಡಂಗೆ ಹೇಳಕ್ಕೆ ಹೋಗಿ ಹೋಗಿ ಅಯ್ಯಪ್ಪ ಏನು ಕೇಳೋದು ಇಲ್ಲ, ಮಾಡೋದು ಇಲ್ಲ, ಹೇಳೋದು ವ್ಯರ್ಥನೇ. ತಂದ ಕೊಡು ಕೊಡು. ಅಲ್ವೇ ಪದ್ದಿ ಬೋರಿ ಇದ್ರಾಗ ಹೆಂಗೆ ಕೂರ್ಸೋದು? ಕೊತ್ತಿಗೆ ಒಂದು ಸರ ಹಾಕಿ. ಲೇ ಎಲ್ಲಿ ಸಣ್ಣ ಸರ ಐತಲ್ಲ ಅವಳದೇನೆ ನೀ ಹಾಕಿದ್ದೀನಿ ಅಷ್ಟೇನೆ. ಅಯ್ಯೋ ನನ್ನ ದೋಸಿ ಪ್ರಾಬ್ಲಮ್ ಆಯ್ತು, ಏನಕ್ಕೋ ಇದು ಮಾಡಿದ್ದೆ ಬಿಡು. ಇಲ್ಲ ಇವಾಗ ನೋಡ್ಕೊಳ್ಳೋಣ, ಮಾಡಿಸಿದ್ರಾಯ್ತು. ಈಗಿನ ಏನು ಇಲ್ದಿರೋದನ್ನ ಎಲ್ಲಿ ತಗೊಬಿಟ್ಟು ಬಂದು ಹಾಕ್ಲಿ ಬಿಡು. ಅಯ್ಯೋ ಬಿಡು, ಮಾಡಿಸಿದ್ರಾಯ್ತು ಹೊಸ್ಗೆ ಅಷ್ಟೊತ್ತಿಗೆ. ಈಗಿನ ಏನು ಬೇಕು ಶಾಸ್ತ್ರ ಪಾಸ್ತ್ರ ಎಲ್ಲ ಮುಗಿಸ್ಬಿಡ್ರಿ. ಕೇಳೋದು ಇದ್ದಿದ್ದೆ ಕೇಳ್ತಿರ್ ಗೊತ್ತು. ಹೆಣ್ಮಗ ಅಂತ ಮಾಡಿಸ್ಬೇಕಿತ್ತು. ಇಷ್ಟು ಬೀರ್ನ ಮೈನೇರಿತಾಳೆ ಅಂತ ಗೊತ್ತಿರಲಿಲ್ಲ. ಗೊತ್ತಿದ್ರೆ ಏನೋ ಒಂದು ಮಾಡ್ಬಿಟ್ಟು ಮುಂಚೆನೇ ಮಾಡಿಸ್ಬಿಟ್ಟು ಮಾಡಬೋದಿತ್ತು. ಪೊದ್ದಿಗೆ ಗೊತ್ತಿದ್ರೆ ಅವಳು ಮಾಡೋಳು, ಗೊತ್ತಿಲ್ಲ ಅವಳಿಗೂನುವೆ. ಬಿಡಿ, ನನ್ನ ಮಗ ಬರಲಿ, ಬಂದ್ಮೇಲೆ ಏನೋ ಒಂದು ಮಾತಾಡ್ತೀನಿ. ಜೇಕ ಇಡಿ ಆರತಿ ಬೆಳಗ ನಂಗೆನೆ. ಎತ್ತಿರೆ ಆರತಿ ಶ್ರೀ ಲಕ್ಷ್ಮಿಗೆ, ನಮ್ಮ ಸೌಭಾಗ್ಯ ಲಕ್ಷ್ಮಿಗೆ. ಎತ್ತಿರೆ ಆರತಿ ಲಕ್ಷ್ಮೀ ದೇವಿಗೆ, ಎತ್ತಿರೆ ಆರತಿ ಕಮಲ ನಯನಿಗೆ, ಎತ್ತಿರೆ ಆರತಿ ನಾರಾಯಣಿಗೆ, ಎತ್ತಿರೆ ಆರತಿ ಮನೆ ಮಹಾಲಕ್ಷ್ಮಿಗೆ. ಪದ್ಯ ಬಸ್ ಸ್ಟ್ಯಾಂಡಾಗೆ ಹೂವನೇ ಸಿಗ್ಲಿಲ್ವೇ? ಅಲ್ಲಿ ಯಾಕೆ ತರಕ್ ಹೋಗಿದ್ರಣ? ನಮ್ಮಂತಗೆ ಹೋಗ್ಬಿಟ್ಟು ಒಂದ್ 4 ಹೂವ ಕಿತ್ಕೊಬಿಟ್ಟು ಬಂದಿದ್ರೆ ಆಗದಲ್ಲ? ನಾನ್ ಬಸ್ ಸ್ಟ್ಯಾಂಡ್ ಹೋಗಿ ಕೇಳೋಣ ಅಂತ ಹೇಳ್ಬಿಟ್ಟು ಏನ್ ಮಾಡ್ಲಿ, ಅಲ್ಲಿ ಇರ್ಲಿಲ್ಲ, ಅದಕ್ಕೆ ಕೇಳೋಣ ಅಂತ ಹಂಗೆ ವಾಪಸ್ ಬಂದೆ. ಹೋಗ್ಲಿ ಬಿಡೋಣ, ಇನ್ನೇನ್ ಇವಾಗೆಲ್ಲ ಮುಗ್ದೋಗ್ಬಿಟ್ಟೈತಲ್ಲ. ಇನ್ನೇನ್ ಬಿಡು, ಶಾಸ್ತ್ರ ಪಾಸ್ತ್ರ ಎಲ್ಲ ಇನ್ನೇನ್ ಇವಾಗೆಲ್ಲ ಮುಗೀತು, ಇನ್ನೇನಿಲ್ಲ. ನಾಳೆ ಏನಾನ ಬೇಕಾದ್ರೆ ತಗೊಬರ್ರಿ ಅಷ್ಟೇ. ಅಕ್ಕ ಅಲ್ಲೇ ಇಕ್ಕು ತಟ್ಟೆಯ. ಅಲ್ಲಿ ಈಚೆ ಕಡೆ ಕೊಟ್ಬಿಡು, ಹಂಗೆ ನೆನೆ ಚೆಲ್ಬಿಟ್ಟು ಹೋಗ್ಲಿ ಎಲ್ಲ ಚೆಲ್ಬಿಟ್ಟು ಬರ್ಲಿ. ತಗ ಬದ್ದಿ ತಗ, ಹೋಗ್ಬಿಟ್ಟು ಮನೆ ಮುಂದೆನೆ ನೀ ದೀಪ ಇಕ್ಬಿಟ್ಟು ಚೆಲ್ಬಿಟ್ಟು ಬಾ. 4-5 ದಿನ ಈ ಸ್ಕೂಲ್ಗೇನು ಹೋಗಕ್ಕೆ ಹೋಗ್ಬೇಡ. ಅಲ್ಲ ಕಣಲ್ಲ, ಮಗಳಿಗೆ ಏನಾರ ಮಾಡಿಸ್ಬೇಕು ಬಿಡಬೇಕು ಅನ್ನೋ ಪರಿಜ್ಞಾನ ಇಲ್ವೇನಿಲ್ಲ ನಿನಗೆ? ಏನಾರ ಮಾಡಿಸು. ಮಗಳಾಗಲೇ ಮೈನೇರದ್ ಕುಂತವಳೆ, ನೀನು ಇವಾಗ ಬಂದವರೆಲ್ಲ ಕೇಳಕ್ಕಿಲ್ವೇನು ಒಡವೆ ಏನು ಮಾಡ್ಸಿದೀಯ ಅಂತ? ಇಂಥ ಟೈಮಾಗೆ ನೀನು ಯಾಕೆ ಕೇಳೋದು? ಬೇಕು ಅಂತ ಹೇಳ್ಬಿಟ್ಟು ಮಾಡಿಸಿಲ್ಲ ಗಿಡ್ಸಿಲ್ಲ ಅಂತ. ಮಾಡ್ತಾನೆ ಹೇಳು, ಇವಾಗ ಏನು ಮಾಡಿಸ್ತಿದ್ದಂಗೆ ಇನ್ನೇನು ಮಾಡ್ಸಣ. ಈಗ ಸದ್ಯಕ್ಕೆ ಎಲ್ಲಿ ನಿಧಾನಕ್ಕೆ ನೋಡ್ಕೊಂಡು ಮಾಡಿಸಿದ್ರೆ ಆಯ್ತು ಬಿಡು. ರೀ ಬುಡಿ ಹೋಗ್ಲಿ. ಇವರು ಏನದು ನಿಮ್ಮ ತಂಗಿಗೆ ಅವ್ರಿಗೆಲ್ಲ ಫೋನ್ ಹಾಕ್ಬಿಟ್ಟು ಒಂದು ಮಾತಂಗನ್ನಿ. ನಿಮ್ಮ ಚಿಕ್ಕಪ್ಪನ ಮಕ್ಳಿಗೆ ಅವ್ರಿಗೆಲ್ಲನೂ ಹಂಗೆ ನಿಮ್ಮ ಅಣ್ಣ ತಮ್ಮಂದಿರಿಗೆ ಹೇಳ್ರಿ, ಹೀಗೆ ಸೂತ್ಕಲ್ವಾ ಏನು ಮಾಡಬೇಡಿ ಪೂಜೆ ಗೀಜೆ ಅಂತ ಹೇಳ್ಬಿಟ್ಟು. ಆಮೇಲೆ ಅವ್ರು ಮಾಡೋದು ನಮ್ಮ ಮೇಲೆ ಬರೋದು ಎಲ್ಲ ಸಣ್ಣಕ್ಕಿರಕ್ಕಿಲ್ಲ. ನಾವು ಹೇಳ್ದಿರೋದು ನಮ್ದೇನೇ ತೆಪ್ಪಾಯ್ತದೆ ಅಲ್ವೇ? ಸುಮ್ಮನೆ ಯಾಕೆ ಹೇಳು? ಸರಿ ಹೇಳು, ಹೇಳ್ತೀನಿ, ಫೋನ್ ಹಾಕ್ಬಿಟ್ಟು ಹೇಳ್ತೀನಿ. ಸರಿ ಹೇಳು. ಇನ್ನೇನೈತಕ್ಕ ಶಾಸ್ತ್ರ? ಇನ್ನು ನೀರು ಹಾಕಿದ್ದಾಯ್ತು, 5 ಜನ ಎಲ್ಲನೂ. ಇನ್ನೇನು ಶಾಸ್ತ್ರ ಇಲ್ಲ ತಾನೇ? ಇನ್ನೇನು ಅವಳಿಗೆ ನೀನು ತಟ್ಟೆ ಲೋಟ ಎಲ್ಲ ಮಡಗಿವ್ನಿ. ಇನ್ನು ಅದು ಬಿಟ್ಟು ಇನ್ನೇನು ಇಲ್ವಲ್ಲ? ಇಲ್ಲ 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 ಅಷ್ಟೇನೇನೆ. ಇನ್ನೇನು ಊಟ ಪಟ ಹಾಕ್ಕೊಡು, ಇನ್ನೇನು ತಿನ್ನಲಿ. ಇನ್ನೇನು ಅದೇ ನಿನ್ನ 3 ದಿನ ಇಲ್ಲೇ ಕೂರಿಸಿ ಇದು ಮಾಡಿಬಿಟ್ಟು ಆಮೇಲಿಂದ ಒಳಗಡೆ ಕರ್ಕ ಗುಡಿಸ್ಲಾಕ್ತಿರಲ್ಲ ನೀವು. ಗುಡಿಸ್ಲಾಕಂಗಿದ್ರೆ ಆಕಳಿ ಸೊಪ್ಪು ಹಾಕ್ತಾರಲ್ಲ
ಅದು ಆಮೇಕಿಂದ ಇನ್ನೇನು ಹೊಸ್ಕೆ ಪಸ್ಕೆ ಅದು ನಿಮ್ಮ ಇಷ್ಟ. ಇವಾಗ ಏನೋ ಹೋಗಿ ಗ್ರ್ಯಾಂಡಾಗಿ ಮಾಡ್ತಾರೆ ಕಣವ ಇರೋರು. ಎಲ್ಲ ಬೇಡ ಅನ್ನೋರು ಮಾಡಕ್ಕಿಲ್ಲ ಅಷ್ಟೇನೇನೆ. ಯಾಕ ಇನ್ನು ಏನು ಯೋಚನೆ ಮಾಡಿಲ್ಲ. ನಮ್ಗೆ ಇಷ್ಟು ಬಿರ್ನ ಕೈಗೆ ಬತ್ತಾಳೆ ಅಂತ ಗೊತ್ತಿರಲಿಲ್ಲ. ಈಗ ನೋಡಣಿರು ಏನು ಮಾಡಬೇಕು ಬಿಡ್ಬೇಕು. ಯಾರಪ್ಪ ನಾನೋಡು ಹೆಂಗ್ ಬಂದ? ಯಾರಪ್ಪ ನೀನು? ಇಲ್ಲಿ ಪಾರಕ್ಕ ಇದ್ದಾರೆ ಅಂತಂದ್ರು. ಸಾರಿ ನೀವೇನೋ ಫಂಕ್ಷನ್ ಮಾಡ್ತಾ ಇದ್ದೀರಾ. ಆ್ಯಕ್ಚುಲಿ ನಾನು ನೋಡಲಿಲ್ಲ. ಸಾರಿ ಪಾರಕ್ಕ ಅವ್ರು ಬೇಕಿತ್ತು, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಹಾಗೇನೇ ಪದ್ದು ಅಂದರೆ ನೀವೇ ಅಲ್ವಾ? ಓ ನಿನ್ನಮ್ಮ ಇವ್ರ ಫ್ರೆಂಡ್ ತಾನೇ, ರೊಚ್ಚು ಗಂಡನ ಫ್ರೆಂಡ್ ತಾನೇ? ಹಾಂ ನನ್ನ ರುಚ್ಚು ಅವ್ರ ಹಸ್ಬೆಂಡ್ ಫ್ರೆಂಡೇನೆ. ತಗೊಳ್ಳಿ, ಇದನ್ನ ನಿಮ್ಮ ಮಗಳಿಗೆ ಅಂತ ಹೇಳ್ಬಿಟ್ಟು ಗಿಫ್ಟ್ ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದು? ನೋಡು ನಕ್ಲೀಸು ವಾಲೆ ಕೊಟ್ಟವ್ರಿ. ಯಾರು ಕೊಟ್ಟಿದ್ದು? ರಚ್ಚುನೇ ಹೇಳಿದ್ದು ತಗೊಂಡೋಗಿ ಕೊಡಿ, ಇನ್ನೂ ಮಗಳದೇನೋ ಫಂಕ್ಷನ್ನು, ಈಗ ತಗೊಂಡೋಗಿ ಕೊಡು ಅಂತ ಹೇಳ್ಬಿಟ್ಟು ಅವ್ರೇನೇನೆ ಕಳಿಸಿದ್ದು. ಮಗಳ ನೋಡು ರೊಚ್ಚು ಕೊಳ್ಸಿರೋದೆ ರಾಮ ಶಿವ ಹೋಗತ್ತ. ಅಲ್ಲ ಏನು ನಕ್ಲೀಸು ಬಂಗಾರದ ಕೊಳಿಸ್ಬಿಟ್ಟವಳಲ್ಲ. ಅಲ್ಲ ಇವಾಗ ಯಾಕೆ ಬೇಕಿತ್ತು ಏನು? ಅಯ್ಯೋ ಅಮ್ಮ ಕೊಡು, ಇಲ್ಲಿ ನೋಡ್ತೀನಿ. ಪಾರಕ್ಕ, ನಿಮ್ಮ ಸೊಸೆ ಮಹಾಗೆ ಹೆರಿಗೆ ನೋವು ಬಂದಿದೆ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರಂತೆ. ಅದಕ್ಕೆ ಮಹಾ ಅವ್ರ ಅಮ್ಮನ್ನ ಅಪ್ಪನ ಕರ್ಕೊಂಡು ಬೇಗ ಕರ್ಕೊಂಡ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಕಳಿಸ್ದ. ಅದಕ್ಕೆ ಸಡನ್ನಾಗಿ ಬಂದೆ. ಹಾಗೇನೆ ಅಚ್ಚುನು ಅಲ್ಲೇ ಅವ್ರೆ ಹಾಸ್ಪಿಟ್ಲಲ್ಲೇನೆ. ಮಗಳ ಎಲ್ಲ ಒಂದೇ ಕಿತ ಬಂದ್ಬಿಡ್ತಲ್ಲ. ಮಗಳ ಇನ್ನೂ ಒಂದು ತಿಂಗಳಾಯ್ತು ಹಂಗೆ ಹಿಂಗೆ ಅಂತ ಹೇಳಿದ್ರು, ಇಷ್ಟು ಬೇಗ ಆಗ್ಲೇನೇನೆ ಹೆರಿಗೆ ನೋವು ಅಂತವ್ರೆ. ಅಯ್ಯೋ ಪದಿ ನಾನು ಬರ್ತೀನಿ. ಹಾಗೆ ನನ್ನ ತಮ್ಮನ ಎಂಟ್ರನ್ ಬೇರೆ ಕರ್ಕೊಂಡು ಹೋಗ್ಬೇಕು. ಅಯ್ಯೋ ಫಸ್ಟ್ ಹೋಗಕ್ಕ ನೀನು. ನಡಿ ನಾನು ಬರ್ತಾ ಇದ್ದೆ, ಏನು ಮಾಡಲಿ ಈಗ ನನ್ನ ಮಗಳನ್ನ ಬಿಟ್ಬಿಟ್ಟು ಬರೋಕ್ಕಾಗಕ್ಕಿಲ್ಲ. ಪರವಾಗಿಲ್ಲ ನಡಿಯಪ್ಪ ಹೋಗೋಣ. ಅಮ್ಮ ರಚ್ಚು ಅಕ್ಕ ಸೂಪರ್ ಆಗಿರೋದು ಕಳ್ಸೈತಲ್ವೇನಮ್ಮ? ಹೂ ಕಣವ. ಅಲ್ಲ ಏನು ಕಳಿಸ್ಬೇಕಿತ್ತು ಅಂತ ಬಿಡೆ. ಒಳ್ಳೆ ಮನ್ಸಿದ್ರೆ ದೇವರು ಯಾವ ಕಡೆಯಿಂದನೋ ಒಂದು ಕಡೆಯಿಂದನ ಕೊಡಿಸ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನೋಡಿ ನಿನ್ನ ಮಗಳಿಗಿಲ್ಲ ಇಲ್ಲ ಇಲ್ಲ ಅಂತಿದ್ದೆ, ನೋಡ್ದ ಯಾವುದೋ ಕಡೆಯಿಂದನೋ ಬಂತ. ಅಷ್ಟೇನೇನೆ ಪದ್ದಿ, ದೇವರು ಎಲ್ಲೋ ಒಂದು ಕಡೆ ಒಳ್ಳೇದು ಮಾಡ್ತಾನೆ. ಸುಮ್ಮನಿರು. ನೀನೇ ಹೇಳ್ತಾ ಇದ್ದೆ ನನ್ನ ಮಗಳದು ಇನ್ನೆಲ್ಲ ಅವರೇ ನೋಡ್ಕೋತಾರಂತೆ, ಎಜುಕೇಶನ್ ಎಲ್ಲನೂ ಅಂತ ಹೇಳ್ಬಿಟ್ಟು ಅಂತದ್ರಾಗೆ ಈಗ ಮೈ ನೆರೆದವಳೆ ಅಂತ ಹೇಳಿದ್ರೆ ಬಿಟ್ಬಿಡ್ತಾರ ಏನೋ. ರೊಚ್ಚುನು ನೀವೆಲ್ಲ ಮೊದಲೆಲ್ಲ ರೊಚ್ಚಿಗೆಲ್ಲ ಸಹಾಯ ಮಾಡಿರೋದಕ್ಕೆ ಇವಾಗ ನೀನು ಸಹಾಯ ಮಾಡ್ತಾವಳೆ ಅಷ್ಟೇನೇನೆ. ನೋಡಕ ಎಲ್ಲರೂ ಕೊಟ್ಟಿದ್ ಮಾತೇ ನೆನ್ಪಿಟ್ಕೊಳಕ್ಕೆಲ್ಲ ಮರ್ತೋತಾರೆ ಅಂತದ್ರಾಗ ಸುಮ್ಮನೆನೇ ಹೇಳ್ಬಿಟ್ಟು ಹೋಗಿದ್ದು ಅಷ್ಟೇನೆ. ಇವತ್ತು ನನ್ನ ಮಗಳು ಫೀಸ್ಗೀಸೆಲ್ಲ ಕಟ್ಕೊಂಡು ನೋಡಿ ನನ್ನ ಮಗಳು ದೊಡ್ಡೊಳಗೋಳೆ ಅಂತ ವಿಷಯ ಈ ಸರೋಜಿ ಅವಳಲ್ಲ, ಸರೋಜಿ ಮುಡ್ಸಿರ್ತಾಳೆ ಪದ್ದಿ ಮಗಳು ದೊಡ್ಡೊಳಗೋಳಂತೆ ಅಂತ ಹೇಳ್ಬಿಟ್ಟು ನೋಡಿ. ಅಷ್ಟಕ್ಕೇನೆ ನೋಡಕ ನಕ್ಲೇಸು ಹಾಲೇನೋ ಕಳಿಸ್ಬಿಟ್ಟವಳು ನನ್ನ ಮಗಳಿಗೆ. ಹೋಗತ್ತೆ, ನನಗೊಂಥರ ನಾಚಿಕೆ ಆಯ್ತದೆ. ಹೆಂಗೆ ಇಸ್ಕೊಳ್ಳೋದು ಹೇಳಿ ನೀನೇನೇನೆ. ಎಂಥ ದೊಡ್ಡ ಗುಣ ನೋಡು. ನಾನು ನನ್ನ ಮಗನ ಬೈಕೊಂಡು ಕುಂತಿದ್ದೆ, ಅಯ್ಯೋ ನೋಡಿ ನನ್ನ ಮಗ ಮಾಡಿಸ್ಕೊಡ್ಲಿಲ್ಲ ಅಂತ. ನೋಡಿ ದೇವ್ರು ಯಾವುದೋ ಒಂದು ರೂಪದಾಗ ಬಂದ್ಬಿಟ್ಟು ಕೊಟ್ಟ. ಬಿಡತ್ತಾಗೆ ನಮಗೂ ಜೇಕ ಕಷ್ಟ ಇತ್ತು ಹಸಿ. ಈಗ ಪೊದ್ದಿದೈತೆ ನಕ್ಲಿಸು. ಮನೆ ಏನೋ ಪ್ರಾಬ್ಲಮ್ ಆಯಿತು ಅಂತ ಅಡ ಇಕ್ಬಿಟ್ಟಿದ್ದೀವಿ ನಕ್ಲಿಸ್ತೂ. ಅಲ್ಲ ಎಲ್ಲ ಚೆನ್ನಾಗೈತೆ, ಆದರೆ ಅವ್ನು ಸ್ವಲ್ಪ ಪ್ರಾಬ್ಲಮ್ ಅದೇ ಗೊತ್ತಲ್ಲ, ದುಡ್ಡಿನ ಪ್ರಾಬ್ಲಮ್ ಬಂದ್ರೆ ಆಸ್ತಿ ಮರಕ್ಕಾಗ್ತೈತೆ. ಅಡ ಇಕ್ಕಿದ್ವಿ, ಬಿಡಿಸ್ಕೊಂಡ್ಬಿಟ್ಟು ಬರಲಿಲ್ಲ ಅಷ್ಟೇನೇನೆ. ಅಷ್ಟು ಬಿಟ್ಟರೆ ಇನ್ನೇನು ಒಡವೇನಿಲ್ಲ ಅಂತಲ್ಲ, ಈತಲ್ಲೇನೇನೆ ಇನ್ನೇನು ನಾವೇನು ಮಾರ್ಕೊಂಡು ತಿಂತೀವ ಹೇಳು. ಅದಕ್ಕೆ ನನ್ನ ಮಗನೂ ಹೇಳಿದ್ದು ಫಂಕ್ಷನ್ ಅಷ್ಟೊತ್ತಿಗೆ ಬಿಡಿಸ್ಕೊಬಂದ್ರೆ ಆಯ್ತು ಬಿಡು ಅನ್ನಂಗೆ ಮಾತುಗಂಗಂದ. ಇನ್ನು ಎಲ್ಲರ ಮುಂದೆ ಇನ್ನೇನು ಹೇಳೋದು ಸುಮ್ಮನೆ ನನಗೂ ಒಂಥರ ನಾಚಿಕೆ ಹೆಂಗೆ ಹೇಳೋದು ಅಂತ. ಅಕ್ಕ ಯಾರು ಕಷ್ಟ ಇರಲ್ಲ ಹೇಳು? ಎಲ್ರಿಗೂ ಕಷ್ಟ ಇರ್ತೈತೆ, ಎಲ್ರಿಗೂ ಇದ್ದೇ ಇರ್ತೈತೆ. ಇನ್ನು ನಮ್ಗಿಲ್ವಾ ನಿಮ್ಗಿಲ್ವಾ ಬೇರೆಯವ್ರಿಗಿಲ್ವಾ ಇರ್ತದೆ. ಹಂಗಂತ ಈಗ ಏನೆಲ್ಲ ಫೋರ್ಸ್ ಮಾಡೋಕ್ಕಾಯ್ತದ ಬಿಡು. ನೋಡು ಅದೃಷ್ಟ ಲಕ್ಷ್ಮಿ ಮನೆಗೆ ಹುಡಿಕೊಂಡು ಬಂದ್ಲು ಅನ್ನೋದು ಇದಕ್ಕೇನೆ. ನೋಡು ಹೆಂಗತ್ತಾಗೆ ತಂದು ಕೊಟ್ಟೆ ಬಿಟ್ಟ ಹುಡುಗಾತ. ಸಂದಕೈತಿ ಹೇಳಮ್ಮಿ ಕೊಡೆ ಇತ್ಲಾಗೆ ಕೊಡಿಲಿ. ಸಂದಕೈತಿ ಹೇಳು ಡಿಸೈನ್ ಪೈಸೈನ್ ಎಲ್ಲನೂ. ಅಲ್ಲ ಇಷ್ಟು ಸರ್ನ ಅಂಗಡಿ ತರಿಸ್ಬಿಟ್ಟವಳೆ ನೋಡು ಈ ರಚ್ಚು. ಅವ್ರಿಗೇನಕ್ಕ ದುಡ್ಡೇನು ಕಮ್ಮಿನೇ ಬಿದ್ದೈತೆ ಬೇಜಾನು. ಎಷ್ಟಿದ್ರು ಪಾಪ ಕೂಡ ಮನಸ್ಸಿರ್ಬೇಕು. ಹಂಗೆ ಕಳಿಸ್ಬಿಟ್ಟತ್ತಾಗ ಹೆಂಗನು ಹೇಳಿಸ್ಬಿಟ್ಟವಳೆ ಗಂಡಂಗೋ ಅವ್ರ ಅತ್ತೆಗೋ ಯಾರಿಗೋ ಹೇಳಿತ್ತೇಳು ತಗೊಬಂದು ಕೊಡ್ರಿ ಅಂತ. ಹ್ಞೂ ಹೇಳು, ಇವಾಗ ತಗೊಬಿಟ್ಟು ಬಂದು ಹಂಗೇನು ಇಲ್ಲ ಇವನಿಗೆ ದುಡ್ಡು ಕೊಟ್ಬಿಟ್ಟು ತಗೊಂಡೋಗು ಅಂತೇನಾರ ಹೇಳ್ಗಿಳಿದ್ರು ಏನು ಪಾಪ. ಇವನು ಫ್ರೆಂಡೇ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಅವಾಗ ಅಮ್ಮ ಶಾಣೆ ದಿನದಿಂದ ನೋಡಿದ್ದಲ್ವಾ, ಇವನಿಗೆ ದುಡ್ಡು ಕೊಟ್ಟಿದ್ರೇನೋ ತಗೊಂಡೋಗಿ ಕೊಡು ಅಂತ. ಅದಕ್ಕೆ ತಗೊಂಡೇ ಬಂದೇನೋ ಇವನೇನೇನೆ. ಆದ್ರೂ ನಂಗೆ ಡಿಸೈನ್ ಭಾಳ ಇಷ್ಟ ಆಯ್ತು, ಭಾಳ ಸಂದಕೈತು ಬಿಡು. ಹೆಂಗೋ ನಿನ್ನ ಮಗಳಿಗೆ ಆಯ್ತು.